ಗೃಹಲಕ್ಷ್ಮಿ ಗೋಲ್ಮಾಲ್ ಎಲ್ ಹೋಯ್ತು 5,000 ಕೋಟಿ ಹಣ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಸದನದಲ್ಲಿ ಸಚಿವೆ ಕೊಟ್ಟಿರೋದು ಜಾರಿಕೊಳ್ಳುವಂತಹ ಉತ್ತರ. ಗೃಹಲಕ್ಷ್ಮಿ ಗೋಲ್ಮಾಲ್ ಆಗಿದೆ, ಎಲ್ ಹೋಯ್ತು ಹಾಗಾದ್ರೆ 5,000 ಕೋಟಿ ಹಣ? ಸದನದಲ್ಲಿ ಸಚಿವೆ ಕೊಟ್ಟಿರೋದು ಜಾರಿಕೊಳ್ಳುವಂತಹ ಉತ್ತರ. ಕಳೆದ 4 ದಿನಗಳಿಂದ ಅಧಿಕಾರಿಗಳು ಮಾಹಿತಿಯನ್ನ ಕೊಡ್ತಾ ಇಲ್ಲ. ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ಏನರ್ಥ? ತಪ್ಪು ನಡೆದಿದೆ ಅಂತಾನೆ ಅಲ್ವಾ ಅರ್ಥ? ಹಗರಣದ ಸತ್ಯಾಂಶ ಹೊರ ಬರುವವರೆಗೂ ಕೂಡ ಬಿಜೆಪಿಯಿಂದ ಹೋರಾಟವನ್ನ ಮಾಡಲಾಗುತ್ತೆ. ಅಶ್ವವೇಗ ನ್ಯೂಸ್ ನಲ್ಲಿ ಮಹೇಶ್ ತೆಂಗಿನಕಾಯಿ ಎಕ್ಸ್ಕ್ಲೂಸಿವ್ ಮಾತಾಡಿದ್ದಾರೆ. ಗೃಹಲಕ್ಷ್ಮಿ ಗೋಲ್ಮಾಲ್ ಅನಾವರಣ ಮಾಡಿದ್ದ ಮಹೇಶ್ ತೆಂಗಿನಕಾಯಿ. ಗೃಹಲಕ್ಷ್ಮಿ ಗೋಲ್ಮಾಲ್ ಆಗಿದೆ, ಎಲ್ ಹೋಯ್ತು 5,000 ಕೋಟಿ ಹಣ ಅಂತ ಪ್ರಶ್ನೆ ಮಾಡಿದ್ರು. ಜೊತೆಗೆ ಬಿಜೆಪಿ ಅವರು ಹೋರಾಟ ಮಾಡ್ತೀವಿ ಇನ್ನು ಮುಂದೆಯೂ ಕೂಡ ಅಂತ ಸದ್ಯಕ್ಕೆ ಮಹೇಶ್ ತೆಂಗಿನಕಾಯಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರಿದ್ದಾರೆ, ಅವರೊಟ್ಟಿಗೆ ಮಾತಾಡ್ಸೋಣ. ಸರ್, ನೀವು ಈಗಾಗಲೇ ಹಿಂದೆ ಕೂಡ ಆರೋಪ ಮಾಡಿದ್ರಿ, ನಿನ್ನೆ ಕೂಡ, ಇವತ್ತು ಸದನದಲ್ಲಿ ಒಂದು ಒಳ್ಳೆಯ ಉತ್ತರ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಿ. ಆದ್ರೆ ನಿಮ್ಮ ನಿರೀಕ್ಷೆಗೆ ತಕ್ಕಂತ ಉತ್ತರ ಸಿಕ್ಕಿಲ್ವಾ? ನೋಡಿ, ಸ್ಪಷ್ಟವಾಗಿ ಹೇಳ್ತೀನಿ, ನಮಗೆ ನಿರೀಕ್ಷೆಗೆ ತಕ್ಕಂತ ಉತ್ತರ ಇವತ್ತು ಮಾನ್ಯ ಸಚಿವರ ಕಡೆಯಿಂದ ಬಂದಿಲ್ಲ. ಅವರು ತೋಲ್ಮಲ್ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡಿದಾರ. 1,24,00,000 ಏನ್ ತಾಯಂದಿರಿದಾರ, ಅವ್ರಿಗೆ ನಾನು ಕೇಳಿದ್ದೇನೆ, ಈ ರಾಜ್ಯದ ಮಹಿಳೆಯರ ಪರವಾಗಿ ಧ್ವನಿ ಎತ್ತತಕ್ಕಂಥ ಕೆಲಸವನ್ನ ನಾನು ಮಾಡಿದ್ದೇನೆ ವಿನ ಬೇರೆ ಯಾವ ಕೆಲಸಕ್ಕಲ್ಲ. ಅವರಿಗೆ ನ್ಯಾಯಯುತವಾಗಿ ಸೇರಬೇಕಂತ 5,000 ಕೋಟಿ ಹಣವನ್ನು ಕೊಡ್ರಿ ಅನ್ನುವಂಥದ್ದು ನಾವು ಕೇಳಿದ್ದೇವೆ. ಇವತ್ತು ಎಷ್ಟು ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕ ಡೈರೆಕ್ಟರ್ ಕೂಡ ಮಾಹಿತಿ ಕೇಳಿದ್ರೆ ಕಳೆದ 4 ದಿವಸದಿಂದ ಮಾಹಿತಿ ಕೊಡ್ತಾರೆ. ಯಾಕೆ ಕೊಡಾಗ್ಲಿ ಮಾಹಿತಿನ? ಏನ್ ಸಮಸ್ಯೆ ಐತೆ ಅವ್ರು ಕೊಡಾಕ? ಏನ್ ಪ್ರಾಬ್ಲಮ್ ಕೊಡಾಕ? ಸಮಥಿಂಗ್ ಇಸ್ ದೇರ್ ಅಂತಕ್ಕಂಥದ್ದು ನೀವೇ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ಸರ್, ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ, ಒಂದು ಹೆಣ್ಣು ಅನ್ನೋ ಕಾರಣದಕ್ಕೆ ಈ ರೀತಿಯಾಗಿ ನೀವು ಮಾಡ್ತಿದ್ದೀರಾ ನಿಮ್ಮ ಮೇಲೆ. ನೋಡಿ, ಒಂದು ಬಹಳ ಸ್ಪಷ್ಟ ಆಗೈತೀನಿ, ಇದರಲ್ಲಿ ಹೆಣ್ಣು ಗಂಡು ಅಂತದ್ದು ಯಾವ್ದು ಬರಂಗಿಲ್ಲ. ನಾನು ಯಾರ ಪರವಾಗಿ ಎತ್ತಿದ್ದೀನಿ? ನಾನು ಯಾರ ಪರವಾಗಿ ಎತ್ತಿದ್ದೀನಿ? ಈ ದೇಶದ ಈ ರಾಜ್ಯದ 1,24,00,000 ಮಹಿಳೆಯರ ಪರವಾಗಿ, ತಾಯಂದರ ಪರವಾಗಿ, ಸಹೋದರಿಯರ ಪರವಾಗಿ ನಾನು ಧ್ವನಿ ಎತ್ತಿದ್ದೇನೆ. ಪುರುಷರ ಪರವಾಗಿ ಎತ್ತಿದ್ದೇನಾ? ಅದನ್ನು ಅರ್ಥ ಮಾಡ್ಕೋಬೇಕಲ್ಲ. ಸರ್, ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ? ಬಿಜೆಪಿ ಅಧ್ಯಕ್ಷರು, ನಮ್ಮ ವಿಪಕ್ಷ ನಾಯಕರು ಎಲ್ಲರೂ ಸೇರಿ ಅದರ ಮುಂದಿನ ಹೋರಾಟದ ಬಗ್ಗೆ ನಾವು ತೀರ್ಮಾನವನ್ನು ಮಾಡ್ತೇವೆ. ನೋಡೋಣ, ಈಗ ಮಾತಾಡ್ತಾರ ವಿಪಕ್ಷ ನಾಯಕರು ಏನ್ ನಿರ್ದೇಶನ ಕೊಡ್ತಾರೆ ಅದ್ರ ಬಗ್ಗೆ ನಾವು ನೋಡ್ಕೊಂತೀವಿ. ಇದಾಗಿತ್ತು ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಳಗಾವಿ.